ಸಹಕಾರಿ ಸಚಿವ ಕೆ.ಎನ್. ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ ಬೆನ್ನಲ್ಲೇ ತುಮಕೂರಿನಲ್ಲಿ ಅಸಮಾಧಾನ ಆಕ್ರೋಶ ಮನೆ ಮಾಡಿರುವಂಥದ್ದು. ಇಲ್ಲಿನ ಹೋರಾಟಗಾರರು ಸಮುದಾಯದ ಮುಖಂಡರು ಹೋರಾಟ ಮಾಡೋದಕ್ಕೆ ಹಾಗೆ ಸಭೆ ನಡೆಸೋಕ್ಕೆ ಮುಂದಾಗಿರುವಂಥದ್ದು. ಹೋರಾಟಗಾರರಿದ್ದಾರೆ, ನಮ್ಮ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸಚಿವ ಸ್ಥಾನದಿಂದ ಕೆ.ಎನ್. ರಾಜಣ್ಣ ಅವ್ರನ್ನ ವಜಾಗೊಳಿಸಿರೋದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಇಲ್ಲ, ಒಂದು ಕಡೆ ರಾಜಣ್ಣವರು ನಿನ್ನೆ ಮಾತಾಡಿದ್ರು, ಇದರಿಂದ ಪಿತೂರಿ ಇದೆಯಾ ಅಂತ. ಸರ್ವೇ ಸಾಮಾನ್ಯ ಎಲ್ಲ ಪಕ್ಷದಲ್ಲೂ ಇರೋಂಥದ್ದೇ, ಆದರೆ ಇವ್ರಿಗೊಂದು ಸ್ವಲ್ಪ ಜಾಸ್ತಿ ಇದೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನೊಂದು ಮನವಿ, ಯಾಕೆಂದರೆ ಇಡೀ ಜಿಲ್ಲೆಯಲ್ಲಿ ಏನನ್ನ 7 MLA ಸ್ಥಾನ ಬರಬೇಕಾದ್ರೆ ಇದಕ್ಕೆ ಮುಖ್ಯವಾಗಿ ಕೆ.ಎನ್. ರಾಜಣ್ಣವ್ರ ಕಾರಣ. ಹಲವಾರು ಜಿಲ್ಲಾ ಪಂಚಾಯತ್ ಇರ್ಬೋದು, TPS ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇವೆಲ್ಲ ಏನನ್ನ ಬರಬೇಕು ಅಂದರೆ ಇಲ್ಲಿ ರಾಜಣ್ಣವರ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ರಾಹುಲ್ ಗಾಂಧಿ ಕರ್ಕೊಂಬಂದು ಸುರ್ಜೇವಾಲೆ ಕರ್ಕೊಂಬಂದು ಓಟು ಯಾರಿಗೂ ಬೀಳೋದೇ ರಾಜಣ್ಣರು ಕೂಡ ಸೋತಾಗಲೂ ಕೂಡ ಅವ್ರು ಕೆಲಸ ಮಾಡಿರೋರು, ಸೋತಾಗಲೂ ಕೂಡ ಅವ್ರ ಮನೆ ಮುಂದೆ ಒಂದು 500 ಜನ ಇದ್ದೇ ಇರ್ತಾರೆ. ಯಾವತ್ತೂ ಕೂಡ ಅವರು ನಾನು ಸೋತಿದ್ದೀನಿ ಅಂತೇಳಿ ಮನೇಲಿಲ್ಲ. ಆಮೇಲೆ ಒಂದು ಸರಿ ಯಾವಾಗ ನೀವು ಕಾಂಗ್ರೆಸ್ಸಿಂದ ಕಿತ್ತಾಗಲೇ ನೀವು ನೋಡಿದ್ದೀರ, ನೀವು ತುಮಕೂರು ಜಿಲ್ಲೆಯಲ್ಲಿ ಒಂದೇ ಒಂದು ಕಾಂಗ್ರೆಸ್ ಬರಲಿಲ್ಲ. ಅವಾಗ ಮುಂದಿನ ದಿನ ಇಡೀ ಕರ್ನಾಟಕದಲ್ಲಿ ಏನನ್ನ 5 ವರ್ಗದ ನಾಯಕರನ್ನ ನೀವು ಹಿಂಗೆ ತೆಕ್ಕೊಂಬಂದರೆ ನಾವು 5 ಓಟು 100ಕ್ಕೆ 99 ಎಲ್ಲ ಕಾಂಗ್ರೆಸ್ ಏನೋ ಓಟ್ ಹಾಕಿರೋದು. ನೀವೇನನ್ನ ಜೇನುಗೂಡಿಗೆನ ಕೈ ಹಾಕಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನಾವು ಈ ಜಿಲ್ಲೆಯಲ್ಲಿ ದೇವರಾಜ ಅರಸು ಹೋದ ನಂತರ ನಮಗೆ ನಿಜವಾದ ದೇವರಾಜ ಅರಸು ಕೆ.ಎನ್. ರಾಜಣ್ಣವರು. ನಮ್ಮ ಏನನ್ನ ಹಿಂದುಳಿದವರ ನಾವೇನೋ ಇವತ್ತವರೆಗೂ ಕೂಡ ಯಾವುದೇ ಒಂದು ಬ್ಯಾಂಕ್ ಇರ್ಬೋದು, ಯಾವುದೇ ಒಂದು ನಮ್ಮ ಸಮಾಜದ ಭಾವನೆ ಇರ್ಬೋದು, ಏನನ್ನ ಐತೆ ಅಂದರೆ ಅದು ರಾಜಣ್ಣವರ ಶಕ್ತಿಯಿಂದ ಮಾತ್ರ ಕಾರಣ. ಇವತ್ತು ನೋಡಿ, DC ಬ್ಯಾಂಕಲ್ಲಿರ್ಬೋದು, ಅಪೆಕ್ಸ್ ಬ್ಯಾಂಕಲ್ಲಿರ್ಬೋದು, ಇವತ್ತು ಸಹಕಾರ ರತ್ನ ಕೊಟ್ಟಿದ್ದಾರಲ್ಲ 20 ಜನಕ್ಕೂ ಕೂಡ ನೋಡಿ, ಒಂದು ಸಮಾಜಕ್ಕೆ ಕೊಟ್ಟಿಲ್ಲ ಅವರು 20 ಸಮಾಜಗಳು ಬೇಕಾದ್ರೆ ನೋಡ್ಕೊಂಬನ್ನಿ. DC ಬ್ಯಾಂಕ್ ಹೋಗಿ ಜಿಲ್ಲೆ ಪೂರ್ತಿ ಸುತ್ತಾಡಿ ಎಲ್ಲ ಸಮಾಜಗಳು ಏನು 2 ಮನೆ ಇದ್ದರೂ ಕೂಡ ಅವ್ರಿಗೂ ಕೂಡ ಕೆಲಸವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ತುಮಕೂರಿನಲ್ಲಿ ದೇವರಾಜ ಅರಸು ಅವರು ಏನು ದೇವ್ರ ಮನೆಯಲ್ಲಿ ನಾವು ದೇವ್ರ ಫೋಟೋ ಇಕ್ತೀವೋ ಬಿಡ್ತೀವೋ, ರಾಜಣ್ಣವ್ರ ಫೋಟೋಗಳು ಇಕ್ಕಿ ನಾವು ಪೂಜೆ ಮಾಡ್ತೀವಿ. ಯಾಕೆಂದರೆ ಅವ್ರು ನಮ್ಮ ನಿಜವಾದ ದೇವರು. ನಾವು ದೇವ್ರು ನೋಡಿಲ್ಲ, ನಾವು ನಡೆದಾಡೋ ದೇವರು ಅಂದರೆ ನಮ್ಮ ರಾಜಣ್ಣವರು. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನಮಗೂ ಕೂಡ ಅಪಮಾನ ಮಾಡಿದ್ದಾರೆ ಕಾಂಗ್ರೆಸ್ಸು. ಇವತ್ತು ಮತಗಳನ್ನ ಹಾಕಿರೋ ಒಂದು 5 ವರ್ಗಕ್ಕೂ ಕೂಡ ಅನ್ಯಾಯ ಮಾಡಿದ್ದಾರೆ. ನೀವು ಬರೀ ರಾಜಣ್ಣವ್ರು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಇಡೀ ಕರ್ನಾಟಕದಲ್ಲಿ 5 ವರ್ಗದ ಸಮಾಜಗಳಿಗೆ ನೀವು ಅನ್ಯಾಯ ಮಾಡಿದ್ದೀರಾ. ಕೂಡಲೇ ಆ ಒಂದು ಏನು ರಾಜೀನಾಮೆ ತಗೊಂಡಿದ್ದೀರಾ ಅದು ಹಿಂಪಡಿಬೇಕು. ಪಡಿಲಿಲ್ಲ ಅಂದರೆ ತುಮಕೂರು ಜಿಲ್ಲೆ ನಾವು ಬಂದನ್ನು ಕರೆ ಕೊಡಬೇಕಾಗ್ತಿದೆ, ಉಗ್ರ ಹೋರಾಟ ಮಾಡಬೇಕಾಗ್ತಿದೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷ ಹೊಣೆಗಾರಿಕೆ ಆಗಬೇಕಿದೆ. ಇದನ್ನು ಹೇಳ್ತೀನಿ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ಟೀಮ್ ಎಲ್ಲ ಒಂದು ಕಡೆ ಟಾರ್ಗೆಟ್ ಆಗ್ತಾ ಇದೆಯಾ ಅಂತ. 100ಕ್ಕೆ 100 ಸತ್ಯ. ಈ ಊರು ಈಗ ನೋಡಿ, ಮೊದಲಿಂದನೂ ಕೂಡ ಓಟ್ ಮೊದಲನೇ ದಿವಸನೇ ಬಂದು ಧೈರ್ಯವಾಗಿ ಹೇಳಿದ್ದು ರಾಜಣ್ಣವ್ರೊಬ್ಬರೇ, ನಾನು ಸಿದ್ದರಾಮಯ್ಯಂಗೆ ಓಟ್ ಹಾಕಿದ್ದೀನಿ ಅಂತ. ಇದುವರೆಗೂ ಯಾರೂ ಹೇಳಲಿಲ್ಲ. ಈ ಥರ ಪ್ರತಿಯೊಂದಕ್ಕೂ ಅಷ್ಟೇ. ಈಗ ಇವ್ರು ಹೇಳ್ತಾರಲ್ಲ ಸತ್ಯವನ್ನು ಹೇಳಿದ್ದಕ್ಕೆ ತೆಗೆದಾಕೋದ್ರು ಅಂತ. ಹಂಗಾರೆ ಕಾಂಗ್ರೆಸ್ ಪಕ್ಷ ಸತ್ಯ ಇಲ್ವಾ? ಹಂಗಾರೆ ಸತ್ಯದ ಪಕ್ಷ ಅಲ್ವಾ? ಹಂಗಾರೆ ಸುಳ್ಳಿನ ಪಕ್ಷನಾ? ನೀವೇ ಒಪ್ಕೊಂಡಂಗೆ ಆಯ್ತಲ್ಲ. ಈಗ ನೀವು ಸತ್ಯದ ಪಕ್ಷ ಆದರೆ ನಿಜವಾಗ್ಲೂ ಅವ್ರನ್ನ ಕೂಡಲೇ ಅನುಮತಿ ಮಾಡಿರೋದನ್ನ ತಗೊಳ್ಳಿ. ಇಲ್ಲ, ನೀವು ಒಪ್ಕೊಂಡಂಗೆ ಆಗುತ್ತೆ. ಇದು ಸುಳ್ಳಿನ ಪಕ್ಷ ಅಂತ ನೀವು ಒಪ್ಕೊಂಡಂಗೆ ಆಗ್ತಿದೆ. ನಾವು ನೇರವಾಗಿ ಹೇಳ್ತೀನಿ, ಇದ್ರ ಜೊತೆಯಲ್ಲಿ ನೀವು 5 ಏನೇನಿದ್ದಾರೆ ನಮ್ಮ ಸಮಾಜಕ್ಕೆ ಅದು ವಿರುದ್ಧ ನೀವು ಪಕ್ಷ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ಮುಂದಕ್ಕೆ ನಾವು ಎಲ್ಲ ಸಭೆ ಮಾಡ್ತೀವಿ. ಎಲ್ಲ ನಮ್ಮ ಏನು ಸಮಾಜಗಳಿವೆ, ಸಣ್ಣ ಸಮಾಜಗಳು ಎಲ್ಲರೂ ನಾವೆಲ್ಲ ಒಗ್ಗೂಡಿದ್ರೆ ನಿಮ್ಮ ಪಕ್ಷದಲ್ಲಿ ನೀವು ಠೇವಣಿ ತಗೊಳಕ್ಕಾಗಲ್ಲ. ಮುಂದಿನ ದಿನ ನೋಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷನ ಟಾರ್ಚಾಗಿ ಹುಡುಕ್ಬೇಕಾಗ್ತಿದೆ ಎಲ್ಲಿದೆ ಅಂತೇಳಿ. ಇನ್ನು 24 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. 24 ಗಂಟೆಯಲ್ಲೇ ಅವರ ರಾಜೀನಾಮೆಯನ್ನು ವಾಪಸ್ ಪಡೀಲಿಲ್ಲ ಅಂದರೆ ತುಮಕೂರು ಜಿಲ್ಲೆ ಬಂದನ್ನು ಕರೆಯನ್ನು ಕೊಡ್ತೀವಿ ನಾವು. ವೀಕ್ಷಕರೇ, ಇಲ್ಲಿನ ಹೋರಾಟಗಾರರು ಹೇಳ್ತಿರೋದಿಷ್ಟ. ಇನ್ನು 24 ಗಂಟೆ ಒಳಗೆ ರಾಜೀನಾಮೆಯನ್ನು ಏನು ಹಿಂಪಡಿಬೇಕು, ವಜಾ ಮಾಡಿರೋದನ್ನು ಹಿಂಪಡಿತಿದ್ರೆ ತುಮಕೂರು ಜಿಲ್ಲೆ ಬಂದ್ ಕರೆ ಕೂಡ ಕೊಡ್ತೀವಿ ಅನ್ನೋದು ಇಲ್ಲಿನ ಹೋರಾಟಗಾರರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.